ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಒಬ್ಬರು ಕಮೆಂಟ್ ಮಾಡಿದ್ರು ಕಾಗುಣಿತನ ಹೇಗೆ ಈಸಿಯಾಗಿ ಕಲಿಬೋದು ಹೇಳ್ಕೊಡಿ ಅಂತ. ಸೊ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಎಲ್ರಿಗೂ ಉಪಯುಕ್ತ ಆಗುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ. ನಾವು ಕನ್ನಡ ಕಾಗುಣಿತನ ಕಲಿಬೇಕು ಅಂದರೆ ಫಸ್ಟ್ ಕನ್ನಡ ವರ್ಣಮಾಲೆನ ಚೆನ್ನಾಗಿ ಕಲ್ತ್ಕೊಬರಬೇಕು. ಸೊ ಆ ಇಂದ ಲಾವರೆಗಿನ ಅಕ್ಷರಗಳನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ. ಇಂಗ್ಲೀಷ್ಲಿ ABCD ಹೇಗೋ ಕನ್ನಡದಲ್ಲಿ ಆ ಇಂದ ಲಾವರೆಗಿನ ಅಕ್ಷರಗಳು. ಸೊ ಇದನ್ನು ಹೇಗೆ ಓದಬೇಕು, ಹೇಗೆ ಬರಿಬೇಕು ಅಂತ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಕಾಗುಣಿತನ ಈಸಿಯಾಗಿ ಬರಿಬೋದು. ಅ ಆ ಇ ಈ ಉ ಊ ರು ಎ ಎ ಐ ಒ ಓ ಔ ಅಂ ಅಹ. ನೆಕ್ಸ್ಟ್ ಇದರಲ್ಲಿ ಕಾಯಿಂದ ಲಾವರೆಗಿನ ಅಕ್ಷರಗಳು. ಸೊ ಇದರಲ್ಲಿ ಈ ಲೈನ್ ಮತ್ತು ಈ ಮೊದಲ ಮತ್ತು ಮೂರನೇ ಸಾಲಿನ ಅಕ್ಷರಗಳನ್ನ ನಾವು ಅಲ್ಪಪ್ರಾಣ ಅಂತ ಕರಿತೀವಿ. 2 ಮತ್ತು 4ನೇ ಸಾಲಿನ ಅಕ್ಷರಗಳನ್ನ ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಸೊ ಅಲ್ಪಪ್ರಾಣ ಅಕ್ಷರಗಳನ್ನೇ ಹೆಸರೇ ಹೇಳೋ ಹಾಗೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳು. ಮಹಾಪ್ರಾಣ ಅಕ್ಷರಗಳು ಮಹಾ ಅಂದರೆ ಜಾಸ್ತಿ, ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳು. ಸೊ ನೀವು ಗಮನ ಇಟ್ಟು ಕೇಳ್ಕೊಡಿ ಹೇಗೆ ಓದಬೇಕು ಅಂತ. ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಇವಿಷ್ಟು ವರ್ಣಮಾಲೆ ಆಯಿತು. ಇದನ್ನು ಹೇಗೆ ಬರಿಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ನೀವು ವಿವರವಾಗಿ ತಿಳ್ಕೊಬೋದು. ಕನ್ನಡ ತುಂಬ ಈಸಿ ಇದೆ, ಗಮನ ಇಟ್ಟು ಕಲೀರಿ, ಯಾವುದೂ ಕೂಡ ಕಷ್ಟ ಆಗಲ್ಲ. ಸೊ ನೆಕ್ಸ್ಟ್ ಕ ಅಕ್ಷರದ ಕಾಗುಣಿತಕ್ಕೆ ಬರೋಣ. ಕ ಪ್ಲಸ್ ಆ ಕ. ಕ ಅಂದರೆ ವ್ಯಂಜನಾಕ್ಷರ, ಆ ಅಂದರೆ ಸ್ವರಾಕ್ಷರ. ಸೊ ವ್ಯಂಜನಕ್ಕೆ ಸ್ವರಾಕ್ಷರ ಸೇರಿ ಗುಣಿತಾಕ್ಷರ ಆಗುತ್ತೆ, ಅದನ್ನು ನಾವು ಕಾಗುಣಿತ ಅಂತ ಕರಿತೀವಿ. ಸೊ ಕ ಪ್ಲಸ್ ಆ ಕ. ಕ ಅಕ್ಷರಕ್ಕೆ ಕೆ ಬರಿಬೇಕು, ಆ ಅಕ್ಷರಕ್ಕೆ ಎ. ಪ್ರತಿಯೊಂದು ಅಕ್ಷರಕ್ಕೂ ತನ್ನದೇ ಆದ ಸೌಂಡ್ಸ್ಗೆ ತನ್ನದೇ ಆದ ಲೆಟರ್ಸ್, ಇಂಗ್ಲೀಷ್ ಲೆಟರ್ಸ್ಗಳಿರುತ್ತೆ. ಅದನ್ನು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ. ಯಾವ್ಯಾವ ಅಕ್ಷರಕ್ಕೆ ಯಾವ್ಯಾವ ಇಂಗ್ಲೀಷ್ ಲೆಟರ್ಸ್ನ ಬರಿಬೇಕು ಅಂತ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಕ ಪ್ಲಸ್ ಆ ಕ, ಕೆ ಪ್ಲಸ್ ಎ ಕೆ ಎ. ಯಾವುದೇ ಇಂಗ್ಲೀಷ್ ವರ್ಡ್ಲಿ ಕೆ ಎ ಅಂತ ಅಕ್ಷರ ನಾವು ನೋಡಿದಾಗ ಅದನ್ನು ಕ ಅಂತ ಓದಬೇಕು. ಕ ಪ್ಲಸ್ ಆ ಕ, ಕೆ ಪ್ಲಸ್ ಡಬಲ್ ಎ. ಇಲ್ಲಿ ಆ ಅಂತ ದೀರ್ಘವಾಗಿ ಹೇಳಿರೋದ್ರಿಂದ 2 ಎ ಬರೆದಿವಿ. ಕೆಲವೊಂದು ಸರಿ ಕೆ ಎನೇ ಕಾ ಅಂತ ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಾವೇರಿ, ನಾವಲ್ಲಿ ಕೆ ಎ ವಿ ಇ ಆರ್ ಐ ಕಾವೇರಿ ಅಂತ ಬರಿತೀವಿ. ಆದರೆ ಅಲ್ಲಿ ಕೆ ಎ ಇದೆ, ಡಬಲ್ ಎ ಇಲ್ಲ. ಸೊ ಆದರೂ ನಾವು ಕಾ ಅಂತ ದೀರ್ಘವಾಗಿ ಹೇಳ್ತೀವಿ. ಕವೇರಿ ಅಂತ ಹೇಳಲ್ಲ, ಕಾವೇರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ ಪ್ಲಸ್ ಇ ಕಿ. ಕ ಪ್ಲಸ್ ಇ ಕಿ. ಕ ಅಕ್ಷರಕ್ಕೆ ಕೆ, ಈ ಅಕ್ಷರಕ್ಕೆ ಐ ಲೆಟರ್. ಸೊ ಕಿ ಬರಿಬೇಕು ಅಂದರೆ ಕೆ ಐನ ಬರಿಬೇಕು. ನಾವೀಗ ಕಿರಣ್ ಅಂತ ಬರಿಬೇಕು ಅಂದರೆ ಕೆ ಐ ಆರ್ ಎ ಎನ್ ಅಂತ ಸ್ಪೆಲ್ಲಿಂಗ್ಸ್ ಬರಿತೀವಿ. ಸೊ ಇಲ್ಲಿ ಕೆ ಐ ಇದೆ, ಇಲ್ಲಿ ಕೆ ಐಗೆ ಏನಂತ ಹೇಳಿದ್ದೀವಿ, ಕೀ. ಸೊ ಕೆ ಐ ಇರೋ ಕಡೆ ಕೀ ಅಂತ ಬರಿಬೇಕು, ಓದಬೇಕು. ನೆಕ್ಸ್ಟ್ ಆರ್ ಎ ಇದೆ, ಆರ್ಗೆ ರ ಸೌಂಡ್ ಅಂದರೆ ಆರ್ ಎ. ಸೊ ಆರ್ ಎ ಏನಾಯಿತು, ರ ಆಯಿತು. ಇಲ್ಲಿ ಕೆ ಎ ಕ ಆದ ಹಾಗೆ ಇಲ್ಲಿ ಆರ್ ಎ ರ ಆಯಿತು. ಎನ್ಗೆ ನ ಸೌಂಡ್, ಸೊ ಕಿರಣ್ ಆಯಿತು. ನೆಕ್ಸ್ಟ್ ಕ ಪ್ಲಸ್ ಇ ಕಿ. ಕ ಅಕ್ಷರಕ್ಕೆ ಕೆ, ಈ ಅಕ್ಷರಕ್ಕೆ ಡಬಲ್ ಇ, ಕೀಗೆ ಕೆ ಡಬಲ್ ಇ. ನಾವೀಗ ಕೀರ್ತಿ ಅಂತ ಬರಿಬೇಕು ಅಂದ್ಕೊಳ್ಳೋಣ. ಕೀರ್ತಿ ಅನ್ನೋ ಪದಕ್ಕೆ ಇಂಗ್ಲೀಷ್ ಲೆಟರ್ಸ್ ಹೇಗೆ ಬರಿಬೇಕು ಅಂತ ಗೊತ್ತಿರಲ್ಲ. ಸೊ ಈಗ ಕಾಗುಣಿತ ನಾವು ಕನ್ನಡದಲ್ಲೂ ಕಲ್ತಿದ್ದೀವಿ, ಇಂಗ್ಲೀಷ್ಲೂ ಕಲ್ತಿದ್ದೀವಿ. ಸೊ ಕೀಗೆ ಯಾವ ಲೆಟರ್ ಈಗ ತಾನೇ ಹೇಳಿದನಲ್ಲ, ಕೆ ಡಬಲ್ ಇ.
ಕೀ ಅಂತ ಬರಿಬೇಕು. ಸೊ ಈಗ ನಾವು ಕಾಗುಣಿತ ಕಲ್ತಿದ್ರಿಂದ KEE ಆರಾಮಾಗಿ ಬರೆದ್ವಿ. ನೆಕ್ಸ್ಟ್ ಇದನ್ನು ಪೂರ್ತಿ ಲೆಟರ್ ಬರೆದ್ಬಿಡೋಣ. ನೆಕ್ಸ್ಟ್ ಸೌಂಡ್ ಬರುತ್ತೆ, ಹಾಗಾಗಿ ಟಿಗೆ TI. ಕೆಲವೊಂದು ಕಡೆ THIನೂ ಬರಿತೀವಿ, ಕೆಲವೊಂದು ಕಡೆ TI. ನೆಕ್ಸ್ಟ್ ಕ ಪ್ಲಸ್ ಉ ಕು. ಕಗೆ ಯಾವುದು ಕೆ, ಉಗೆ ಯು, ಸೊ ಕೂಗೆ KU ಕು. ಕ ಪ್ಲಸ್ ಉ ಕು, ಕೆ ಪ್ಲಸ್ ಡಬಲ್ ಓ KOO ಕು. ಕ ಪ್ಲಸ್ ರು ಕೃ, ಕೆ ಪ್ಲಸ್ ಆರ್, ರಿಗೆ ಆರ್ ಬರೀಬೇಕು. ಸೊ ಕೃಗೆ KRU. ಕೃತಿ ಅಂತ ಬರೀಬೇಕು ಅಂದಾಗ ನೀವು KRU, ಇಲ್ಲಿ ಕಾಗುಣಿತ ಕಲ್ತಿದ್ರೆ KRU ಅಂತ ಈಸಿಯಾಗಿ ಬರಿಬೋದು. ತೀಗೆ TH. ಕ ಪ್ಲಸ್ ಎ ಕೆ, ಕ ಅಕ್ಷರಕ್ಕೆ ಕೆ ಬರುತ್ತೆ, ಎ ಅಕ್ಷರಕ್ಕೆ ಇ ಲೆಟರ್ ಬರುತ್ತೆ, ಸೊ ಕೆಗೆ KE ಆಯಿತು. ನೆಕ್ಸ್ಟ್ ಕ ಪ್ಲಸ್ ಎ ಕೆ, ಕಗೆ ಕೆ ಪ್ಲಸ್ ಎಗೆ ಇ, KE ಕೆ, ಇಲ್ಲೂ ಕೂಡ KEನೇ ಬರುತ್ತೆ. ನೆಕ್ಸ್ಟ್ ಕ ಪ್ಲಸ್ ಐ ಕೈ. ಕ ವ್ಯಂಜನಕ್ಕೆ ಐ ಸ್ವರ ಸೇರಿಸಿದ್ರೆ ಕೈ. ಇಲ್ಲೇ ಸೌಂಡ್ಸ್ಲೇ ನೀವು ತಿಳ್ಕೊಬೋದು. ಕಗೆ ಐ ಸೇರಿಸಿದ್ರೆ ಕೈ. ಸೊ ಕ ಅಕ್ಷರಕ್ಕೆ ಕೆ, ಐಗೆ AI, ಕೈಗೆ KAI. ನೆಕ್ಸ್ಟ್ ಕ ಪ್ಲಸ್ ಓ ಕೋ. ಕೆ ಪ್ಲಸ್ ಓ ಈಕ್ವಲ್ಸ್ KO ಕೋ. ನೆಕ್ಸ್ಟ್ ಕ ಪ್ಲಸ್ ಓ ಕೋ. ಕೆ ಪ್ಲಸ್ ಓಗೆ ಓ ಈಕ್ವಲ್ಸ್ KO ಕೋ. ಕ ಪ್ಲಸ್ ಔ. ಕ ವ್ಯಂಜನಕ್ಕೆ ಔ ಸ್ವರ ಸೇರಿಸಿದ್ರೆ ಕೌ ಆಗುತ್ತೆ. ಅವ್ಗೆ OU ಲೆಟರ್ಸ್ನ ಬರೀಬೇಕು. ಸೊ ಕೆ ಪ್ಲಸ್ OU KOU ಕೌ. ಕ ಪ್ಲಸ್ ಕಮ್. ಕಗೆ ಕೆ, ಅಮ್ಗೆ AM. ನೀವಿಲ್ಲೇ ಗಮನಿಸ್ಬೋದು, ಹಾಗೆ ಎ ಲೆಟರ್ ಇಲ್ಲಿ ಅಂತ ಸೌಂಡ್ ಬರುತ್ತೆ ಕೊನೆಯಲ್ಲಿ, ಹಾಗಾಗಿ M ಲೆಟರ್ನ ಬರೀಬೇಕು. ಸೊ ಕಮ್ಗೆ KAM ಕಮ್. ನೆಕ್ಸ್ಟ್ ಕ ಪ್ಲಸ್ ಅಹ ಕಹ. ಕಗೆ ಕೆ, ಅಹಗೆ AHA ಈಕ್ವಲ್ಸ್ KAHA ಕಹ. ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೀವು ಕಮೆಂಟ್ ಮಾಡ್ತಿದ್ರೆ ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ.